ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಯಾವೊಂದು ವಿದ್ಯಾರ್ಥಿಗಳು ಸೆಕೆಂಡ್ PUC ಪಾಸ್ ಆಗಿದಾರಲ್ಲ, ಇದೇ ವರ್ಷದಲ್ಲಿ ಪಾಸ್ ಆಗಬಹುದು ಅಥವಾ ಹಿಂದ್ಗಡೆ ಯಾವುದೇ ಒಂದು ವರ್ಷದಲ್ಲಿ ಸೆಕೆಂಡ್ PUC ಪಾಸ್ ಆಗಬಹುದು. ನಿಮಗೋಸ್ಕರನೇ 3131 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಈಗ ಇಲ್ಲಿ ಅರ್ಜಿಗಳು ಪ್ರಾರಂಭ ಆಗಿರತ್ತ ಇಲ್ಲಿ ಕಾಣಿಸ್ತಾ ಇರಬಹುದು. 23/6/2025 ಅರ್ಜಿಗಳು ಪ್ರಾರಂಭ ಆಗಿದೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 23 ಜೂನ್ 2025 ನೋಟಿಸ್ ಆಗಿರತ್ತೆ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು, SDA ಹುದ್ದೆಗಳು, LDC ಹುದ್ದೆಗಳು, ಅದನಂತರ ಜೂನಿಯರ್ ಸೆಕ್ರೆಟರಿ ಹುದ್ದೆಗಳು, ಅದನಂತರ ಇನ್ನು ಕ್ಲರ್ಕ್ ಹುದ್ದೆಗಳು ಕೂಡ ಖಾಲಿ ಇರತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಅಫಿಷಿಯಲ್ ಆಗಿರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನಿಮ್ಗೆ ತಿಳಿಸ್ಕೊಡ್ತಾನೆ. ಇದು ಕೂಡ ಒಂದು SS ಇಲಾಖೆಯಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ತುಂಬಾ ಜನ ನಂಬೋದಿಲ್ಲ. ನಾನು ನೋಟಿಸ್ ರಿಲೀಸ್ ಮಾಡಿದಾಗ ನಾನು ಕೂಡ ನಂಬಿದ್ದಿಲ್ಲ, ಇದು ಎಡಿಟಿಂಗ್ ಮಾಡಿದಾರೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ SSCದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದಾಗ ನನಗೆ ಅರ್ಥ ಆಯ್ತು. ಈಗ ಮತ್ತೊಂದು 5ನೇ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ. ಈಗಾಗಲೇ 3000 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಈಗಾಗಲೇ 4 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಒಂದು 14,000ಕ್ಕಿಂತ ಅಧಿಕ ಪೋಸ್ಟ್ದು, 400ಕ್ಕಿಂತ ಅಧಿಕ ಪೋಸ್ಟ್ದು, ಅದರ ಬಳಿಕ 200ಕ್ಕಿಂತ ಅಧಿಕ ಪೋಸ್ಟ್ದು, ಇನ್ನೊಂದು 2,000ಕ್ಕಿಂತ ಅಧಿಕ ಪೋಸ್ಟ್ದು. ಇದೆಲ್ಲ ಬಿಟ್ಟು ಈಗ 500ಕ್ಕಿಂತ ಸವಿನೇ ಈ ಒಂದು 3,131 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಅದರ ಬಳಿಕ ನಿಮಗೆ ಡೇಟಾ ಎಂಟ್ರಿ ಪರೀಕ್ಷೆ ಹೇಗೆ ನಡೆಸ್ತಾರೆ, ಎಷ್ಟು ಸಂಬಳ ಕೊಡ್ತಾರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಯಾಲರಿ ಇರತ್ತೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊಡ್ಸನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಯಾವುದು ಏನು ಅಂತ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ. ನೋಡಿ, ಕೆಲವು ಜನ ಫೇಕ್ ನ್ಯೂಸ್ ಅನ್ನ ಹೇಳ್ತಿರ್ತಾರೆ. ಅಂತ ಒಂದು ವಿಡಿಯೋ ನೋಡ್ಕೊಂಡು ನಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕೆಲವು ಜನ ವಿದ್ಯಾರ್ಥಿ ಕಮೆಂಟ್ ಮಾಡುವಂತ ವಿದ್ಯಾರ್ಥಿಗಳು ಇದ್ದಾರ. ನೋಡಿ, ನೀವು ಕೂಡ ಚೆನ್ನಾಗಿ ಜಾಬ್ ತಗೊಳ್ಳೋದಿಲ್ಲ ಮತ್ತು ಬೇರೆದವ್ರು ಕೂಡ ತಗೊಳ್ಗೊಡಿಸೋದಿಲ್ಲ. ಕೆಲವು ಜನ ಹೇಗಿರ್ತಾರ ಅಂದ್ರೆ, ಮನಿ ಕುಳು ತಿನ್ನೋದು, ಬೇರೆದವ್ರಿಗೆ ಮಾತಾಡ್ಕೋತ ಕೊಂಡ್ರೋದು. ಅವ್ರು ಅದಕ್ಕಾಗಿ ಹುಟ್ಟಿರ್ತಾರೆ. ಅದನ್ನ ಬಿಟ್ಟು ಬೇರೆ ಕೆಲಸನೇ ಇರೋದಿಲ್ಲ ಅವರಿಗೆ. ಮುಂಜಾನೆ ಏನ್ ಹೇಳ್ತಾರಲ್ಲ, ಸಾಯಂಕಾಲ ಮಲಗೋ ತನಕ ಇವತ್ತು ಯಾರು ಏನಾದ್ರು, ಎಲ್ಲಿ ಏನು ಹೊಂದಿದ್ದಾರೆ, ಎಲ್ಲಿ ಮರಣ ಹೊಂದಿದ್ರು, ಎಷ್ಟು ಜನ ಸತ್ತಿದ್ರು, ಅದೇ ರೀತಿಯಾಗಿ ಯಾರಿಗೆ ಕೆಟ್ಟದಾಗ ಬೈಬೇಕು, ಬರೇ ಅದನ್ನೇ ವಿಚಾರ. ಅದನ್ನು ಬಿಟ್ಟು ಬೇರೆ ಯಾರ್ದು ವಿಚಾರ ಮಾಡಲ್ಲ ಅವರು. ಮನೆ ಕುಳು ತಿನ್ನೋದು, ಬೇರೆದವ್ರಿಗೆ ಮಾತಾಡೋದು. ಅಂತ ಒಂದು ವಿದ್ಯಾರ್ಥಿಗಳು ಕಮೆಂಟ್ ನಲ್ಲಿ ಹಾಕ್ತಾ ಇರ್ತಾರೆ ಕಮೆಂಟ್. ನಾನು ಕೂಡ ನೋಡಿದ್ದೇನೆ. ದಯವಿಟ್ಟು ನೋಡಿ, ನಿಮ್ಮಿಂದ ಬೇರೆದವ್ರಿಗೆ ತೊಂದರೆ ಮಾಡಕ್ ಹೋಗ್ಬೇಡಿ. ನಿಮ್ಮಿಂದ ಒಂದು ಕೆಲಸನೂ ಒಳ್ಳೇದಾಗ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಆರಾಮ್ ಮನೆಯಲ್ಲಿ, ಅದನ್ನ ಬಿಟ್ಟು ಬೇರೆದವ್ರಿಗೆ ಕೆಟ್ಟದಂದ್ರು ಮಾಡಬೇಡಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬಣ್ಣ ಸಾಂತ್ರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 23/6/2025 ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಯಾವುದೇ ರೀತಿಯಾಗಿ ಗೋಳಪುರ ಅನ್ನಲ್ಲ. 23/6/2025 ನೋಟಿಸ್ ಆಗಿರತ್ತೆ. ಸಿಬ್ಬಂದಿ ಆಯ್ಕೆ ಆಯೋಗ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದು 5ನೇ ನೋಟಿಸ್ ಆಗಿರತ್ತೆ. ತುಂಬಾ ಜನ ನಂಬೋದಿಲ್ಲ, 5ನೇ ನೋಟಿಸ್ ಆಗಿರತ್ತೆ. ಇದು ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು. ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ. ಫ್ರೆಶರ್ದವರು, ಅದ ನಂತರ ಅನುಭವದವರು ಎಲ್ಲರೂ ಅಪ್ಲೈ ಮಾಡಿ. ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಒಟ್ಟಾರೆ ಎಲ್ಲ ಒಂದು ನೋಟಿಫಿಕೇಶನ್ ತಗೊಂಡ್ರ ಸುಮಾರು 20,000ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿ ಕರೆದರು. ಹೌದು ಸ್ನೇಹಿತರೆ, ಎಲ್ಲ ಒಂದು 5 ನೋಟಿಸ್ ಕೂಡಿಸಿದ್ರೆ 20,000ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಈಗ ಅರ್ಜಿಗಳು ಪ್ರಾರಂಭ ಆಗಿದೆ, ಅಪ್ಲೈ ಮಾಡಿ. ಇದಕ್ಕೆ ಜಸ್ಟ್ ನೀವು ಸೆಕೆಂಡ್ PUC ಮಾತ್ರ ಕಂಪ್ಲೀಟ್ ಮಾಡೋದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಅಂದ್ರೆ 12ನೇ ಕಂಪ್ಲೀಟ್ ಮಾಡೋದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೇಕಾಗತ್ತೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಇನ್ನು ಪ್ರಮುಖ ಡೇಟ್ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಅರ್ಜಿ ಸಲ್ಲಿಸುವಂತ ಪ್ರಾರಂಭ ದಿನಾಂಕ 23ರಿಂದ 18/7/2025 ತನಕ ಅವಕಾಶ ಇರತ್ತೆ. ಈಗಾಗಲೇ ಇದ್ರ ಬಗ್ಗೆ ಆರ್ಟಿಕಲ್ ಕೂಡ ಬರೆದಿದ್ದೇವೆ, ಇನ್ಸ್ಟಾದಲ್ಲಿ ಸ್ಟೋರಿ ಕೂಡ ಹಾಕಿದ್ದೇನೆ. ಅದ ನಂತರ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದ್ರ ಬಗ್ಗೆ ಆಫೀಸಿಯಲ್ ಆಗಿರುವಂತ ನೋಟಿಸ್ ಕೂಡ ಕೊಟ್ಟಿದ್ದೇನೆ. ಇನ್ನೂ ತನಕ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತು ವಾಟ್ಸಾಪ್ನಲ್ಲಿ ಕೂಡ ಜಾಯ್ನ್ ಆಗಿ. ಎಲ್ಲರಿಗಿಂತ ಪ್ರಮುಖವಾದ ಮಾಹಿತಿ ವಾಟ್ಸಾಪ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರೋದ, ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ನಲ್ಲಿ. ನನ್ನ ನಂಬರ್ ಕೂಡ ಅಲ್ಲೇ ಕೊಟ್ಟಿದ್ದೇನೆ. ಕಾಲ್ ಮಾಡುವಂಥ ವಿದ್ಯಾರ್ಥಿಗಳು ವಾಟ್ಸಪ್ನಲ್ಲಿ ಮೆಸೇಜ್ ಅಷ್ಟೇ ಮಾಡಿ, ಅದನ್ನು ಬಿಟ್ಟು ಕಾಲ್ ಅಂತೂ ಮಾಡಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ಡೇಟ್ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ. ಅದ ನಂತರ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. 19/7/2025 ರಾತ್ರಿ 12 ಗಂಟೆ. ಅದ ನಂತರ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಎಡಿಟ್ ಮಾಡೋದಕ್ಕೆ, ಏನಾದ್ರೂ ಕರಪ್ಷನ್ ಮಾಡೋದಕ್ಕೆ ನಿಮ್ಮ ಒಂದು 23/7/2025 24/7/2025 ಅಂದ್ರೆ ಒಂದು ದಿನ ನಿಮಗೆ ಟೈಮ್ ಇರತ್ತೆ. ಈ ಒಂದು ದಿನಗಳಿಗಾಗಿ ನೀವು ಏನ್ ತಪ್ಪಿರ್ತಾರೆ ಅದನ್ನ ಸರಿ ಮಾಡ್ಕೋಬಹುದು. ಅದ್ರ ಬಳಿಕ
ನಿಮ್ಮೊಂದು ಫಸ್ಟ್ ಟೆಸ್ಟ್ ಯಾವಾಗಿರತ್ತೆ ಕಂಪ್ಯೂಟರ್ ಬೇಸ್ಡ್ ಅಂದ್ರೆ 8/9/2025 ನಡೆಸ್ತಾರೆ. ಅಲ್ಲಿಂದ 18/9/2025 ತನಕ ನಡೆಸ್ತಾರೆ. ಎರಡನೇ ಕಂಪ್ಯೂಟರ್ ಪರೀಕ್ಷೆ ನೋಡಿ ಯಾವಾಗ ನಡೆಸ್ತಾರೆ ಅಂತ ಹೇಳಿ ಇಲ್ಲಿ ಫೆಬ್ರವರಿ ಮಾರ್ಚ್ 2025 ಸಾರಿ ಸ್ನೇಹಿತರ, ಅದು ತಪ್ಪಾಗಿ ಮಿಸ್ಟೇಕ್ ಆಗಿದೆ. ನನಗನ್ಸೋ ಮಟ್ಟಿಗೆ 2025 ಅಲ್ಲ 2026 ಇದೊಂದು ತಪ್ಪಾಗಿ ಮಿಸ್ಟೇಕ್ ಮಾಡಿದ್ದಾರೆ ಅವರು. ಇಲ್ಲಿ 18/9/2025 ಆದ್ಮೇಲೆ ಇದು ಯಾವಾಗ ಬರುತ್ತೆ ಹೇಳಿ 2026 ಆಗ್ಬೇಕಿತ್ತು. ಇದೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಅವರು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಪೋಸ್ಟ್ ನೋಡಿ ಎಷ್ಟು ಪೋಸ್ಟ್ ಖಾಲಿ ಇದಾವ ಅಂತೇಳಿ. ಟೋಟಲ್ ಆಗಿ ಸುಮಾರು 3131 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿದೆ ನೋಡಿ ಪೋಸ್ಟ್ 3131. ಮತ್ತು ಆಯ್ಕೆದಂತ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸ್ಯಾಲರಿ ನೋಡಿ ಇಲ್ಲಿ ಯಾವ್ಯಾವ ಇದಾವ ಸ್ವಲ್ಪ ನೋಡ್ಕೊಳ್ಳಿ. ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ DEO ಅಂತೇಳಿ ಇದಕ್ಕೆ ಫೇಲ್ ಲೆವೆಲ್ 4 ಕೊಡ್ತಾರೆ. 25,500ರಿಂದ 85,100 ತನಕ ಸ್ಯಾಲರಿ ಕೊಡ್ತಾರೆ. ಅದ್ರ ಬಳಿಕ ಲೆವೆಲ್ 5 ಅಂತ ನಿಮಗೆ ಹೆಚ್ಚಿಗೆ ಕೂಡ ಮಾಡ್ತಾರೆ. 29,200ರಿಂದ 92,300 ತನಕ ಸ್ಯಾಲರಿ ಆಗತ್ತೆ. ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ನೋಡಿಸಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಪೋಸ್ಟ್ಗಳಿಗೆ ಇದರಲ್ಲಿ ಇನ್ನೂ ವಿವಿಧ ಪೋಸ್ಟ್ ಇರತ್ತೆ. ಇದಕ್ಕೂ ಕೂಡ ಸೇಮು 25,000ರಿಂದ 81,000. ಇನ್ನು ಅರ್ಜಿ ಸಲ್ಲಿಸೋರು ನಿಮ್ಗೆ ಗೊತ್ತಿರುವಂತೆ SSC.gov.in ಭೇಟಿ ನೀಡಿಕೊಂಡು ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿರುವಂತ ಲಿಂಕು ಎಲ್ಲ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಸಿಗತ್ತೆ. ಈಗಾಗಲೇ ಜಾಯ್ನ್ ಆದಂತ ವಿದ್ಯಾರ್ಥಿ ಗೊತ್ತೇ ಇರತ್ತೆ ಅಪ್ಲೋಡ್ ಮಾಡಿದ್ದೇನೆ ಅಂತ ಹೇಳಿ. ಬನ್ನಿ ಸಾಂತರ ಪೋಸ್ಟ್ ಬಗ್ಗೆ ಯಾರು ಅರ್ಜಿ ಸಲ್ಲಿಸಬೇಕು ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಳಿಕ ಇನ್ನೊಂದು ಖಾಲಿ ಇರತ್ತೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತೇಳಿ ಏನ್ ಸರಿಯಾಗಿ ಖಾಲಿ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇರತ್ತೆ ಕ್ಲರ್ಕ್ ಹುದ್ದೆಗಳು. ಅದ ನಂತರ GC ಅಂತೇಳಿ ಈ ಒಂದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತೇಳಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಅದ್ರ ಬಳಿಕ ಇನ್ನೂ ಕೆಲವು ರೂಲ್ಸ್ ಕೊಟ್ಟಿದ್ದಾರೆ. ಎಲ್ಲ ರೂಲ್ಸ್ ಅನ್ನ ತಿಳ್ಕೊಬೇಕು. ಏಜ್ ಲಿಮಿಟ್ ನೋಡಿ ಏನಾಗಿರ್ಬೇಕು ವಿದ್ಯಾರ್ಥಿಗಳು ಒಂದು ಸಾರಿ ನಿಮ್ಮ ವಯೋಮಿತಿ ಎಷ್ಟು ಹೇಳಿ 1/1/2026 25 ಅಲ್ಲ 2026 ಅಲ್ಲಿ ತನಕ ನಿಮ್ಮ ಒಂದು ವಯೋಮಿತಿ ಲೆಕ್ಕಾಚಾರ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಕನಿಷ್ಠ ನಿಮಗೆ 18 ವರ್ಷ ಆಗಿರ್ಬೇಕಾಗತ್ತ. ಇಲ್ಲಿ ಕೊಟ್ಟಿದ್ದಾರೆ 18 ವರ್ಷದಿಂದ 18 ವರ್ಷ ಆಗಿರ್ಬೇಕು. ಆದ್ರೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿ ಎಷ್ಟಾಗಿರ್ಬೇಕಂತ ಹೇಳಿ 18 ವರ್ಷದಿಂದ 27 ವರ್ಷ ಆಗಿರ್ಬೇಕಾಗತ್ತ ಕಡ್ಡಾಯವಾಗಿ. ಅದ್ರ ಬಳಿಕ ವಿದ್ಯಾರ್ಥಿಗಳು ಒಂದು ಸಾರಿ ಇಲ್ಲಿ ನೋಡಿ ಈ ಒಂದು ಡೇಟಾ ಎಂಟ್ರಿ ಬೇರೆ SD ಹುದ್ದೆಗಳು LDC ಬೇರೆ ಆಗಿರತ್ತೆ. ಇಲ್ಲಿ ನೋಡಿ 14/7/1988 ಏಜ್ ಲಿಮಿಟ್ ನಿಮ್ಮೊಂದು 18ಗೆ ಇದೆಲ್ಲ ಲೆಕ್ಕಾಚಾರ ಮಾಡಬೇಕು. 2/1/1990 ಒಳಗಡೆ ಇರಬೇಕಾಗತ್ತೆ. ಅದ್ರ ಬಳಿಕ 1/1/2008 ಒಳಗಾಗಿ ಹುಟ್ಟಿರಬೇಕು. ಇದು ಕೊಟ್ಟಿದ್ದಾರೆ. ಎಷ್ಟೆಷ್ಟು ಸಡಿಲಿಕ್ಕಿರತ್ತೆ ಒಂದು ಸರಿ ಕಣ್ಣಾಡಿಸಿ ಎಷ್ಟೆಷ್ಟಿದೆ ಅಂತ ಹೇಳಿ. ಇದು ನಿಮ್ಗೆ ಗೊತ್ತಿರುವಂತದ್ದು. ನಾನು ಕೂಡ ತುಂಬಾ ಹೇಳಲ್ಲ ಯಾಕಂದ್ರೆ ನಿಮ್ಮೊಂದು ಟೈಮ್ ಎಷ್ಟಾಗತ್ತೆ ಅದೇ ಒಂದು ಕಾರಣಕ್ಕಾಗಿ. ಇದಕ್ಕೆ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ. ಒಂದೊಂದು ಹುದ್ದೆಗಳು ಇರೋದ್ರಿಂದ ಎಲ್ಲ ಕೂಡ ಬೇರೆ ಬೇರೆ ಕೊಟ್ಟಿರ್ತಾರೆ. ಸಬ್ಜೆಕ್ಟ್ ಬೇರೆ ಆಗಿರತ್ತೆ, ವಿಷಯ ಬೇರೆ ಆಗಿರತ್ತೆ, ಅದನಂತರ ಮಾರ್ಕ್ಸ್ ಕೂಡ ಬೇರೆ ಆಗಿರತ್ತೆ. ಅದ್ರ ಬಳಿಕ ನಿಮ್ಮೊಂದು ಪರ್ಸೆಂಟೇಜ್ ಕೂಡ ಬೇರೆ ಆಗಿರತ್ತೆ. ಪ್ರತಿ ಒಂದು ಬೇರೆ ಕೊಟ್ಟಿರ್ತಾರೆ ಯಾಕಂದ್ರೆ ಪರೀಕ್ಷೆನೇ ಬೇರೆ ಆಗಿರತ್ತೆ. ಅದ್ರ ಬಳಿಕ ನಿಮ್ಮ ಒಂದು ಏನ್ ಹೇಳ್ತಿರಲ್ಲ ಅದು ಕೂಡ ನಿಮ್ಮ ವಿಷಯ ಕೂಡ ಬೇರೆ ಆಗಿರತ್ತೆ. ಸುಮಾರು 200ರಿಂದ 300 ಪೇಜ್ ಆಗಿರತ್ತೆ ಇದು. ನಾನು ನಿಮ್ಗೆಲ್ಲ ಹೇಳ್ಕೊತ ಕೂತಿರೋ ತುಂಬಾ ಅಂದ್ರೆ ತುಂಬಾ ಟೈಮ್ ಬೇಕು. ನಿಮ್ಗೆ ಶಾರ್ಟ್ ಆಗಿ ಹೇಳ್ಕೊಡ್ತೇನೆ. ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಾನೆ ಇರತ್ತೆ. ಎಲ್ಲಿದೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಇಲ್ಲಿ ನೋಡಿ ಲಿಖಿತ ಪರೀಕ್ಷೆ ಬಗ್ಗೆ ಆಗಿರತ್ತೆ. ಅದು ಒಂದು ಸಾರಿ ಡೀಟೇಲ್ಸ್ ಆಗಿ ಒಂದು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ. ಇದು ಸಿಬ್ಬಂದಿ ಆಯ್ಕೆ ಆಯೋಗ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಮತ್ತೆ ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇರತ್ತೆ. 100 ರೂಪಾಯಿ ತನಕ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ಆಯ್ಕೆ ಪ್ರಕ್ರಿಯೆಯಲ್ಲಿ 2 ಪರೀಕ್ಷೆ ಇರತ್ತೆ. ಒಂದು ಮುಖ್ಯ ಪರೀಕ್ಷೆ ಇನ್ನೊಂದು ಲಿಖಿತ ಪರೀಕ್ಷೆ. 2 ಕೂಡ ಕಂಪ್ಯೂಟರ್ ನಲ್ಲಿ. ಕೌಶಲ್ಯ ಪರೀಕ್ಷೆ, ಡಾಕ್ಯುಮೆಂಟ್ಸ್, ವೈದ್ಯಕೀಯ ಪರೀಕ್ಷೆ, ಸಂದರ್ಶನ ಇರೋದಲ್ಲ. ಮತ್ತೆ ಅರ್ಜಿ ಸಲ್ಲಿಸಲು ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ. ಪ್ರತಿಯೊಂದು ಮಾಹಿತಿ ತಿಳ್ಕೊಂಡಿರಿ. ಇಷ್ಟಿದ್ರ ಪ್ರೊಸೆಸಿಂಗ್ ಇರತ್ತೆ. ಇನ್ನು ಸ್ವಲ್ಪ ಪೋಸ್ಟ್ ಬಗ್ಗೆ ಎಕ್ಸಾಮ್ ಬಗ್ಗೆ ನೋಡಿ ಸ್ವಲ್ಪ ಏನ್ ತಿಳಿಸ್ಕೊಟ್ಟಿದ್ದಾರೆ ಅವರು. ಇಲ್ಲಿ ಮೊದಲಿಗೆ ನಿಮ್ಮೊಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಬೇಸಿಕ್ ನಾಲೆಜ್ ಇರತ್ತೆ. 25+50 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದ ನಂತರ ಈ ಕ್ವಶನ್ಗಳು ಇರ್ತವೆ. ಅದ ನಂತರ ಮಾರ್ಕ್ಸ್ ಇರ್ತವೆ. ಇದು ಕ್ವಶನ್ಗಳು, ಇದು ಮಾರ್ಕ್ಸ್ಗಳು. 50 ಮಾರ್ಕ್ಸ್ 50 ಮಾರ್ಕ್ಸ್ ಇದು ಕೊಟ್ಟಿದ್ದಾರೆ. 200 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಇರತ್ತೆ. 100 ಪ್ರಶ್ನೆಗಳು ಕೇಳಿರ್ತಾರೆ. ಇದು ನಮಗೆ ಅರ್ಥ ಆಯ್ತು. ಏನೇನು ಬರತ್ತೆ ಸ್ವಲ್ಪ ನೋಡ್ಕೊಳ್ಳಿ.
ಇದು ಮೊದಲನೇದಾದ್ರೆ ಇನ್ನು ಎರಡನೇದು ನೋಡಿ ಸರ್ ಅಂದ್ರೆ ಎರಡನೇ ಪರೀಕ್ಷೆ ಇಂಗ್ಲಿಷು ಗಣಿತ ಅದ ನಂತರ ನಿಮ್ಮೊಂದು ಮೆಂಟಲ್ ಎಬಿಲಿಟಿ ಪ್ರತಿಯೊಂದು ಪ್ರಚಲಿತ ಘಟನೆ ಇದೆಲ್ಲ ಕೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಪಾರ್ಟ್ 1 ಪಾರ್ಟ್ 2 ಈ ರೀತಿಯಾಗಿ ಕೇಳಿರ್ತಾರೆ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ. ಒಂದ್ಸಾರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮಾಹಿತಿ ನೀವು ತಿಳ್ಕೊಬೇಕು. ನೋಡಿ ಕೆಲವು ಜನ ಅನ್ಬೋದು ಸರ್ ಮತ್ತೆ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ. ಹೌದು ಮತ್ತೆ ಅರ್ಜಿ ಕರೆದಿದ್ದಾರೆ, ಮಿಸ್ ಅಂತೂ ಮಾಡ್ಕೋಬೇಡಿ. ಈಗ ಮತ್ತೆ SSC ಇಲಾಖೆಯಿಂದ ಮತ್ತೊಂದು ಅಧಿಸೂಚನೆ ರಿಲೀಸ್ ಆದ್ರೂ ಆಗ್ಬಹುದು, ಏನ್ ಹೇಳಕ್ಕಾಗಲ್ಲ. ಒಟ್ಟಾರೆ 23ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗೆ ಭರ್ಜರಿ ಗುಡ್ ನ್ಯೂಸ್. ಅಪ್ಲೈ ಮಾಡೋರು ಅಪ್ಲೈ ಮಾಡಿ, ಯಾರು ಕೂಡ ಟೆನ್ಷನ್ ತಗೋಬೇಡಿ. ಆದಷ್ಟು ನಿಮಗೋಸ್ಕರನೇ ಕೇಂದ್ರ ಸರ್ಕಾರ SSC ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇನ್ನೊಂದು ಹೇಳಬೇಕು, ಈ 2025ರಲ್ಲಿ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ SSC ಇಲಾಖೆಯಲ್ಲಿ. ಹಾಗೆಲ್ಲ 2025 ಮತ್ತು 26ನೇ ಸಾಲಿನ ಒಳಗಾಗಿನೇ ಜನವರಿ ಮತ್ತು ಫೆಬ್ರವರಿ